ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ನಾನು ಯಾರು? ಏನು ವಿಚಿತ್ರ, ನಾನು ಯಾರು ಅಂತ ಕಥೆ ಇದೆಯಾ ಅಂತ ನಮ್ಗನ್ಸುತ್ತೆ. ಕಥೆನ ಕೇಳೋಣ, ಆಮೇಲೆ ನಮಗೆ ಗೊತ್ತಾಗುತ್ತೆ ಈ ಶೀರ್ಷಿಕೆ ಯಾಕೆ ಇಟ್ಟಿದ್ದಾರೆ ಅಂತಂದ್ಬಿಟ್ಟು. ಮಾಧವಪುರ ಅಂತ ಒಂದು ರಾಜ್ಯ ಇರುತ್ತೆ. ಅದಕ್ಕೆ ರಾಜ ನಾರಸಿಂಹ ಅಂತಂದ್ಬಿಟ್ಟು ಅವನಿಗೆ ಪ್ರಶ್ನೆಗಳನ್ನ ಕೇಳೋ ಅಂತ ಹುಚ್ಚು. ಅವನಿಗೆ ಬುದ್ಧಿ ತುಂಬ ಇರುತ್ತೆ, ಅದಕ್ಕೆ ಬುದ್ಧಿಯ ಸೊಕ್ಕಿರುತ್ತೆ ಅವನಿಗೆ. ಪ್ರತಿದಿನ ಅವನ ಪ್ರಶ್ನೋತ್ತರಕ್ಕಾಗಿ ಅವನಿಗೆ ಜನ ಬೇಕು. ಸೋತವರನ್ನ ಅವನು ದಡ್ಡ, ಇಷ್ಟು ಗೊತ್ತಿಲ್ವಾ ಅಂತಂದ್ಬಿಟ್ಟು ಹೀಯಾಳಿಸುವ ಗುಣ ಬೇರೆ ಅವನಲ್ಲಿತ್ತು. ಸ್ವತಃ ರಾಜನೇ ಬಹಳ ಬುದ್ಧಿವಂತ, ಆದರೆ ಅವನಲ್ಲಿ ವಿನಯ ಅನ್ನೋದಿಲ್ಲ. ಎಲ್ಲ ವಿದ್ಯೆಯನ್ನ ಬಲ್ಲವರು ಜಗತ್ತಲ್ಲೇ ಇಲ್ಲ ಅಂತಂದ್ಮೇಲೆ ಪಂಡಿತರನ್ನ ಹೀಯಾಳಿಸೋದು ಸರಿಯಲ್ಲ ಅಲ್ವಾ? ಹೀಗಾಗಿ ಅವನ ರಾಜ್ಯಕ್ಕೆ ಯಾವ ಪಂಡಿತರು ಬರ್ತಾ ಇರಲಿಲ್ಲ. ಅಂದರೆ ಎಲ್ಲ ವಿದ್ಯೆಯನ್ನ ಕಲ್ತಿರೋರು ಯಾರೂ ಇರಲ್ಲ, ಅವರಲ್ಲಿ ಏನಾದರೂ ಒಂದು ಕಡಿಮೆ ಅನ್ನೋದು ಇದ್ದೇ ಇರುತ್ತೆ. ಹೀಗಿದ್ಮೇಲೆ ಪಂಡಿತರನ್ನೇ ಅವನು ಹೀಯಾಳಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನ ರಾಜ್ಯಕ್ಕೆ ಯಾವ ಪಂಡಿತರು ಬರ್ತಾ ಇರಲಿಲ್ಲ. ರಾಜ ನಾಗಸಿಂಹ ಈಗ ಏಕಾಂಗಿ ಆಗೋದ. ಯಾಕೆ? ಅವನ ಹತ್ರ ಯಾರೂ ಬರ್ತಾ ಇರಲಿಲ್ಲ. ಇವನ್ ಪ್ರಶ್ನೆಗಳನ್ನು ಕೇಳ್ತಾ ತಲೆ ಕೆಡಿಸ್ತಾನೆ ಅಥವಾ ನಮ್ಮನ್ನ ಹೀಯಾಳಿಸ್ತಾನೆ ಅನ್ನೋ ಒಂದು ಕಾರಣದಿಂದ, ಆ ಏಕಾಂಗಿ ಆದ ಕಾರಣದಿಂದ ಅವನು ಇನ್ನಷ್ಟು ರೊಚ್ಚಿಗೆದ್ದು ಬಿಡ್ತಾನೆ. ಕೊನೆಗೆ ಏನ್ ಮಾಡ್ತಾನೆ, ಒಂದು ಹೊಸ ಕಾನೂನನ್ನೇ ಮಾಡ್ತಾನೆ. ಯಾಕೆ? ರಾಜ ಅಲ್ವಾ ಅವನು. ಏನು ಆ ಕಾನೂನು ಅಂತಂದ್ರೆ, ಇನ್ಮೇಲೆ ಪ್ರತಿ ಊರಿಂದ ಒಬ್ಬ ಜಾಣ ನನ್ನ ಒಡ್ಡೋಲಗಕ್ಕೆ ಬರಬೇಕು. ನಾನು ಕೇಳುವಂತ ಪ್ರಶ್ನೆಗಳಿಗೆ ಸಮಾಧಾನವಾಗಿ ಉತ್ತರ ಕೊಟ್ರೆ ಅವನಿಗೆ ಬಹುಮಾನ, ಸೋತವರಿಗೆ ಅವನಿಗೆ ಸೆರೆಮನೆ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ರಾಜ ಕಾನೂನು ಮಾಡಿದ್ಮೇಲೆ ಎಲ್ಲರೂ ಅದನ್ನ ಫಾಲೋ ಮಾಡ್ಬೇಕಲ್ವಾ? ಸೊ ರಾಜ ಸ್ವತಃ ಬುದ್ಧಿವಂತನಿದ್ದಿದ್ರಿಂದ ಅನೇಕ ಪಂಡಿತರು ಅಲ್ಲಿನ ಸೆರೆಮನೆಯಲ್ಲಿ ಕೊಳಿಬೇಕಾಗಿ ಬಂದಾಗ ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರ ಕೈಲಾಗಲ್ಲ, ಯಾಕಂದ್ರೆ ರಾಜ ಅಷ್ಟು ಬುದ್ಧಿವಂತ ಇರ್ತಾನೆ, ಇಲ್ಲ ಅಂತಲ್ಲ, ಆದ್ರೆ ಅವನಲ್ಲಿ ವಿನಯ ಇಲ್ಲ. ಹಳ್ಳಿಯ ಮುಖ್ಯಸ್ಥರು ಕೂಡ ಹೆದರಿ ಹಾಗಲಕಾಯ ಆಗ್ತಾರೆ. ಅಂದ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಅವರು ಹೆದರ್ಕೊಳ್ತಾ ಇರ್ತಾರೆ. ದೂರದ ಹಳ್ಳಿಗೆ ಒಂದು ದಿನ ಅರಮನೆಯಿಂದ ಕರೆ ಬರುತ್ತೆ. ಯಾಕಂದ್ರೆ ಒಂದೊಂದು ಊರಿನವರು ಒಂದೊಂದು ದಿವಸ ಹೋಗ್ಬೇಕಲ್ವಾ. ಈಗ ಒಂದು ಹಳ್ಳಿಗೆ ಅರಮನೆಯಿಂದ ಕರೆ ಬಂತು. ಊರಿನ ಹಿರಿಯ ಹೆದರಿ ನಡಗಿ ಬಿಡ್ತಾನೆ. ಏನು ಮಾಡೋದು ಅಂತಂದ್ಬಿಟ್ಟು ಅವನಿಗೆ ವಿಕ್ರಮ ಅನ್ನುವಂಥ ಬುದ್ಧಿವಂತ ಮಗ ಇರ್ತಾನೆ. ವಿಕ್ರಮನಿಗೆ ಬಹಳ ಧೈರ್ಯ ಇರುತ್ತೆ. ಆ ತಂದೆ ಕಳವಳ ಪಡ್ತಾ ಇರೋದನ್ನ ನೋಡಿ, ಅಪ್ಪ, ನನ್ನನ್ನು ನೀವು ಎಷ್ಟು ಪ್ರೀತಿಯಿಂದ ಸಾಕಿದ್ದೀರಾ, ನಿಮ್ಮ ಹೆಸರು ಉಳಿಸೋದಕ್ಕೆ ನಾನು ರಾಜನ ಹತ್ರಕ್ಕೆ ಹೋಗ್ತೀನಿ, ಸಂತೋಷದಿಂದ ಹರಿಸಿ ನನ್ನನ್ನು ಕಳಿಸ್ಕೊಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಮೊದಲು ಜಮೀನ್ದಾರ ಇದಕ್ಕೆ ಒಪ್ಪಲಿಲ್ಲ, ಆದರೆ ವಿಕ್ರಮ ತುಂಬ ಹಠ ಮಾಡಿದ ಮೇಲೆ ಒಪ್ಪಿ ರಾಜನ ಹತ್ರಕ್ಕೆ ಕಳಿಸ್ಕೊಡ್ತಾನೆ. ವಿಕ್ರಮ ಮೊದಲನೇ ಸಾರಿ ಪಟ್ಟಣಕ್ಕೆ ಬಂದಿದ್ರಿಂದ ಅವನಿಗೆಲ್ಲ ಕೂಡ ಹೊಸ್ತು ಅನ್ನಿಸ್ತಾ ಇದೆ, ಮತ್ತೆ ಆಶ್ಚರ್ಯ ಕೂಡ ಆಗ್ತಾ ಇದೆ. ಯಾಕಂದ್ರೆ ಅವನು ಹಳ್ಳಿಲಿದ್ದಂಥ ಹುಡುಗ, ಈಗ ಪಟ್ಟಣಕ್ಕೆ ಬಂದಿದ್ದಾನಲ್ವಾ. ಪಟ್ಟಣದ ಜೀವನನೇ ಬೇರೆ ತರ ಇರುತ್ತೆ. ಅದನ್ನೆಲ್ಲ ನೋಡಿ ಅವನಿಗೆ ಹೊಸದು ಅನ್ಸುತ್ತೆ, ಆಶ್ಚರ್ಯನೂ ಆಗುತ್ತೆ. ಆಮೇಲೆ ಒಡ್ಡೋಲಗದಲ್ಲಿ ರಾಜ ನರಸಿಂಹ ವಿಜಯದ ನಗೆಯಿಂದ, ಅಂದ್ರೆ ಈಗ ಇವನು ಸೋಲ್ತಾನೆ ಅನ್ನೋದು ಅವನು ಫಸ್ಟೇ ಕನ್ಫರ್ಮ್ ಮಾಡ್ಕೊಂಡು ಕೂತಿದ್ದಾನೆ. ಅದಕ್ಕೆ ಅವನಿಗೆ ನಗು ಬರ್ತಾ ಇದೆ. ಆ ವಿಜಯದ ನಗೆಯಿಂದ ಅವನು ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ. ವಿಕ್ರಮನನ್ನ ನೋಡಿದ ತಕ್ಷಣ, ಇದೇನು ಎಳೆ ಚಿಗುರು, ಈಗ ತಾನೇ ಮೀಸೆ ಬರ್ತಾ ಇದೆ, ಒಂದೆರಡು ಪ್ರಶ್ನೆಗಳಲ್ಲೇ ಇವನನ್ನ ಸೋಲಿಸ್ಬಿಡಬಹುದು ಅಂತ ಅವನು ಅನ್ಕೊಳ್ತಾನೆ. ನೋಡಿ, ಅವನ ಯೋಗ್ಯತೆ ಸಾಮರ್ಥ್ಯವನ್ನ ಇವನು ಸುಮ್ಮನೆ ಹಾಗೆ ಅಂದಾಜು ಮಾಡ್ತಾನೆ. ಆದ್ರೆ ಯಾರ್ಯಾರ ಸಾಮರ್ಥ್ಯ ಯೋಗ್ಯತೆ ಎಷ್ಟಿದೆ ಅನ್ನೋದು ಅವ್ರ ಜೊತೆ ಮಾತಾಡಿದ್ಮೇಲೆನೆ ಗೊತ್ತಾಗದಲ್ವಾ. ಸೊ ಇಲ್ಲಿ ಈಗ ರಾಜ ತನ್ನ ಮೊದಲನೇ ಪ್ರಶ್ನೆಯನ್ನ ಕೇಳ್ತಾನೆ, ಕಣ್ಣಿದ್ದು ಕುರುಡರು ಯಾರು ಅಂತನ್ಬಿಟ್ಟು. ಅದಕ್ಕೆ ಅವನು ಉತ್ತರ ಹೇಳ್ತಾನೆ, ಬೇರೆಯವರ ದುಃಖವನ್ನ ನೋಡಿ ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ತನ್ನ ಸುಖದಲ್ಲೇ ಇರ್ತಾನಲ್ಲ ಅಂಥವನನ್ನ ಕುರುಡ ಅಂತ ಹೇಳ್ತಾರೆ ಅಂತ ಉತ್ತರವನ್ನ ಕೊಡ್ತಾನೆ. ಮುಂದಿನ ಪ್ರಶ್ನೆಯನ್ನ ಕೇಳ್ತಾನೆ, ಕೈ ಇದ್ದು ಮೊಂಡನಾಗಿರುವಂಥವ್ನು ಯಾರು ಅಂತನ್ಬಿಟ್ಟು. ಆಗ ಉತ್ತರ ಹೇಳ್ತಾನೆ, ಹಣ ಇದ್ದು ಕೂಡ ದಾನ ಧರ್ಮವನ್ನ ಮಾಡದೇ ಇರುವವನಿದಾನಲ್ಲ ಅವನು ಕೈ ಇದ್ದು ಮೊಂಡ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದಿನ ಪ್ರಶ್ನೆ, ಆಕಾಶದಲ್ಲಿ ತಾರೆಗಳು ಎಷ್ಟಿದೆ ಅಂತಂದ್ಬಿಟ್ಟು. ನೋಡಿ, ಇದನ್ನ ಯಾರಾದ್ರೂ ಹೇಳಕ್ಕಾಗತ್ತಾ? ಅವನು ಉತ್ತರ ಕೊಡ್ತಾನೆ ಇದಕ್ಕೆ. ಬೇರೆಯವರಾಗಿದ್ರೆ ಅದನ್ನ ಎಣ್ಸಕ್ಕಾಗಲ್ಲ, ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಇವನೇನು ಹೇಳ್ತಾನೆ, ಒಂದು ಮೇಕೆಯ ಕೂದಲಿನಷ್ಟು ಅಂತ ಹೇಳ್ತಾನೆ.
ಹೀಗೆ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡ್ತಾ ವಿಕ್ರಮ ರಾಜನ ಬಾಯನ್ನ ಕಟ್ಟಿಬಿಡ್ತಾನೆ. ಮುಂದಿನ ಪ್ರಶ್ನೆ ಏನು ಕೇಳ್ತಾನೆ, ಜಗತ್ತಲ್ಲೇ ಅತೀ ಸುಂದರವಾಗಿರುವಂತ ಮಗು ಯಾವುದು ಅಂತ ಕೇಳ್ತಾನೆ. ಆಗ ಅವನು ಉತ್ತರ ಹೇಳ್ತಾನೆ, ಪ್ರತಿ ತಾಯಿಗೂ ಕೂಡ ತಾನು ಹಡೆದ ಮಗುನೇ ಸುಂದರವಾಗಿರುವಂತ ಮಗು ಅಂತ ಹೇಳ್ತಾನೆ. ಈ ಮಾತು ಎಷ್ಟು ನಿಜ ನೋಡಿ. ಪ್ರತಿ ತಾಯಿಗೂ ಆ ಮಗು ಎಷ್ಟೇ ಕುರೂಪವಾಗಿರ್ಲಿ, ಹೇಗಾದ್ರೂ ಇರ್ಲಿ, ತಾನು ಹಡೆದಿರುವಂತ ಮಗುನೇ ಆ ತಾಯಿಗೆ ಸುಂದರ ಅನ್ಸುತ್ತೆ. ಬೇರೆ ಯಾರು ಕೂಡ ಅದರಷ್ಟು ಸುಂದರ ಇಲ್ಲ ಅಂತ ಅನ್ಸುತ್ತೆ. ಮುಂದಿನ ಪ್ರಶ್ನೆ ಏನ್ ಕೇಳ್ತಾನೆ, ಸತ್ಯಕ್ಕೂ ಸುಳ್ಳಿಗೂ ಇರುವಂತ ಅಂತರವೆಷ್ಟು ಅಂತ ಕೇಳ್ತಾನೆ. ಉತ್ತರ ಇವನೇನ್ ಹೇಳ್ತಾನೆ ಅಂದ್ರೆ, ಕಣ್ಣು ಮತ್ತೆ ಕಿವಿಗಳಿಗಿರುವಷ್ಟೇ ಅಂತರ. ಯಾಕೆ ಅಂತಂದ್ರೆ ಕಣ್ಣು ಸತ್ಯವನ್ನ ತೋರ್ಸತ್ತೆ, ಆದ್ರೆ ಕಿವಿ ಸುಳ್ಳನ್ನೂ ಕೂಡ ಕೇಳಬಹುದು ಅಂತಂದ್ಬಿಟ್ಟು ಹೇಳ್ತಾನೆ. ಕೊನೆಗೆ ಆ ರಾಜ ತನ್ನ ಬ್ರಹ್ಮಾಸ್ತ್ರವನ್ನ ಉಪಯೋಗ ಮಾಡ್ತಾನೆ. ಏನು ಆ ಪ್ರಶ್ನೆ ಅಂತಂದ್ರೆ, ಈಗ ನನ್ನ ಮನಸ್ಸಲ್ಲಿ ಏನಿದೆ ಹೇಳು ಅನ್ನೋದು ಪ್ರಶ್ನೆ. ಅದಕ್ಕೆ ಅವನು ಉತ್ತರ ಹೇಳ್ತಾನೆ, ರಾಜನೇ, ಕುಯುಕ್ತಿಯಿಂದ ಬುದ್ಧಿವಂತರು ಜಯಗಳಿಸಿ ಹೆಮ್ಮೆ ಪಡೋದಿದೆಯಲ್ಲ, ಅದು ಒಳ್ಳೆಯದಲ್ಲ. ನಿಮ್ಮ ಬುದ್ಧಿಯನ್ನ ಜನರ ಉಪಕಾರಕ್ಕೋಸ್ಕರ ಬಳಸ್ಬೇಕೇ ಹೊರತು ಬುದ್ಧಿವಂತರನ್ನ ಸೆರೆಮನೆಗೆ ಅಟ್ಟೋದಕ್ಕಲ್ಲ. ಈ ಮಾತಿನಿಂದ ನನಗೆ ಗಲ್ಲೇ ಆಗಬಹುದು, ಅಂದ್ರೆ ಗಲ್ಲು ಶಿಕ್ಷೆ ನೀವು ಕೊಡಬಹುದು. ಆದ್ರೆ ನಿಮ್ಮ ಎದುರುಗಡೆ ಇದುವರೆಗೂ ಕೂಡ ಯಾರೂ ಈ ಸತ್ಯವನ್ನ ಹೇಳಿರ್ಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಗಲ್ಲಿನ ಶಿಕ್ಷೆಗೆ ನಾನು ತಯಾರಾಗಿದ್ದೀನಿ. ಯಾಕೆ ಅಂತಂದ್ರೆ ಅವನ ಮನಸ್ಸಲ್ಲಿ ಏನಿದೆ ಅಂತಂದ್ಬಿಟ್ಟು ಹೇಗೆ ಹೇಳಕ್ಕಾಗತ್ತೆ. ಅದಕ್ಕೆ ಇವನೇನ್ ಮಾಡ್ತಾನೆ, ಇರೋ ಒಂದು ವಿಚಾರವನ್ನ ಅದು ಹೇಗಿದೆಯೋ ಹಾಗೆ ಹೇಳ್ಬಿಡ್ತಾನೆ. ನೀವು ಮಾಡ್ತಾ ಇರೋದು ಸರಿಯಲ್ಲ. ಯಾಕೆ ಅಂತಂದ್ರೆ ಬುದ್ಧಿವಂತರು ತಮ್ಮ ಒಂದು ಬುದ್ಧಿಯನ್ನ ಜನರ ಉಪಕಾರಕ್ಕೋಸ್ಕರ, ಬೇರೆಯವರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಉಪಕಾರಕ್ಕೋಸ್ಕರ ಬಳಸ್ತಾರೆ ಹೊರತು ಈ ರೀತಿ ಸೆರೆಮನೆಗೆ ಕಳ್ಸೋದಕ್ಕಲ್ಲ ಅಂತಂದ್ಬಿಟ್ಟು. ಈಗ ನಾನು ಈ ರೀತಿ ಮಾತಾಡೋದ್ರಿಂದ ನನಗೆ ಗಲ್ಲು ಶಿಕ್ಷೆ ಆಗಬಹುದು ಅನ್ನೋದು ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ನೋಡಿ, ಯಾರು ಇದುವರೆಗೂ ಈ ಒಂದು ಸತ್ಯವನ್ನ ಹೇಳಿರ್ಲಿಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಗಲ್ಲು ಶಿಕ್ಷೆ ತಗೊಳ್ಳೋದಕ್ಕೂ ಕೂಡ ತಯಾರಾಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ರಾಜ ನಾಗಸಿಂಹನಿಗೆ ವಿಕ್ರಮನ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅವನಿಗೆ ಗಲ್ಲು ಶಿಕ್ಷೆ ವಿಧಿಸ್ಬೇಕು ಅಂತ ಹೇಳೋದಕ್ಕೆ ಕೈ ಎತ್ತಬೇಕಾದ್ರೆ ಅವನ ಮಾತನ್ನ ಇನ್ನೊಂದು ಸಾರಿ ಅವನು ಮನಸ್ಸಲ್ಲಿ ಮನನ ಮಾಡ್ಕೊಳ್ತಾನೆ. ಹೌದು, ವಿಕ್ರಮ ಹೇಳ್ದಂಗೆ ಗಲ್ಲು ಶಿಕ್ಷೆ ವಿಧಿಸಿದ್ರೆ ನಾನೇ ಸೋತ್ ಹೋಗ್ತೀನಿ. ಅದ್ರ ಬದಲು ವಿಕ್ರಮನನ್ನ ಕ್ಷಮಿಸಿ ಎಲ್ಲಾ ಪಂಡಿತರನ್ನ ಬಿಡುಗಡೆ ಮಾಡಿದ್ರೆ ತನಗೂ ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ. ಅವತ್ತಿನಿಂದ ರಾಜ ನಾಗಸಿಂಹ ವಿಕ್ರಮ ಹೇಳಿದ ಮಾತನ್ನ ನೆನೆಸ್ಕೊಂಡು ಬೇರೆನೇ ಮನುಷ್ಯನಾಗ್ತಾನೆ. ಅಲ್ಲಿವರೆಗೂ ಒಂಥರ ಅವನು ನಡ್ಕೊಳ್ತಾ ಇದ್ನಲ್ಲ, ಅಲ್ಲಿಂದ ಮುಂದಕ್ಕೆ ಅವನು ತನ್ನನ್ನ ತಾನು ಬದಲಾಯಿಸ್ಕೊಂಡು ಒಬ್ಬ ಒಳ್ಳೆ ಮನುಷ್ಯನಾಗ್ತಾನೆ ಅನ್ನೋದು ಈ ಒಂದು ಕಥೆ. ಹರೇ ಕೃಷ್ಣ.